ನೋಡಿ, ಮುಖ್ಯಮಂತ್ರಿಗಳು ಏನ್ ಹೇಳಿಕೆ ಕೊಟ್ಟಿದ್ದಾರೆ ತಾವು ಗಮನಿಸಿದ್ದೀರಿ. ಉಪಮುಖ್ಯಮಂತ್ರಿಗಳಂತೂ ಕ್ಲೀನ್ ಚಿಟ್ಟೆ ಕೊಟ್ಬಿಟ್ಟಿದ್ದಾರೆ. ನಾನು ಮೊನ್ನೆ ಸದನದಲ್ಲೂ ಕೂಡ ನನ್ನ ಮಾತನಾಡ್ತಾ ಹೇಳಿದೆ, ಎಲ್ಲೋ ಒಂದ್ ಕಡೆ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಒಂದ್ ಕಡೆ ಮುಖ್ಯಮಂತ್ರಿಗಳು ಹೇಳ್ತಾರೆ ವಾಲ್ಮೀಕಿ ಅಭಿವೃದ್ಧಿ ನಿಗಮ ಹಗರಣ ನನ್ನ ಗಮನಕ್ಕೆ ಬಂದಿಲ್ಲ ಅಂತೇಳಿ. ಅವರೇ ಸ್ವತಃ ಹಣಕಾಸಿನ ಸಚಿವರು, ಹಣಕಾಸಿನ ಸಚಿವಾಲಯದ ಕನ್ಕರೆನ್ಸ್ ಇಲ್ದೇನೆ, ಅಪ್ರೂವಲ್ ಇಲ್ದೇನೆ ಇವತ್ತು 100 ಕೋಟಿ ಹೊರ ರಾಜ್ಯಕ್ಕೆ ಹೋಗೋದಕ್ಕೆ ಸಾಧ್ಯ ಇರಲಿಲ್ಲ. ಮತ್ತೊಂದು ಕಡೆ DK ಶಿವಕುಮಾರ್ ಅವರು ಕ್ಲೀನ್ ಚಿಟ್ ಕೊಟ್ಟಿರ್ತಕ್ಕಂಥದ್ದು, ಅಂದ್ರೆ ಪ್ರೊಟೆಕ್ಟ್ ಮಾಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ. ಆದ್ರೆ ಯಾವಾಗ ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ CBIಗೆ ಪತ್ರ ಬರೀತಾರೆ ಇದನ್ನ ತಾವು ತನಿಖೆ ಮಾಡಬೇಕು ಅಂತೇಳಿ ತರಾತುರಿಯಲ್ಲಿ ರಾಜ್ಯ ಸರ್ಕಾರ SIT ಫಾರ್ಮ್ ಮಾಡಿರ್ತಕ್ಕಂಥದ್ದು, ವಾಲಂಟಿಯರ್ ಆಗಿ ಮಾಡಿಲ್ಲ. ಪಾಪ ಪುಣ್ಯಾತ್ಮ ಚಂದ್ರಶೇಖರ್ ಆತ್ಮಹತ್ಯೆ ಮಾಡ್ಕೊಂಡಂತ ಸಂದರ್ಭದಲ್ಲಿ ಡೆತ್ ನೋಟ್ ಸಿಕ್ತು. ಆ ಡೆತ್ ನೋಟ್ ಇವತ್ತು ಹೊರಗೆ ಬರಲಿಲ್ಲ ಅಂತ ಹೇಳಿದ್ರೆ ಇದು ಸ್ಕ್ಯಾಂಡ್ಲೇ ಎಲ್ಲ ಹಾಗೆ ಮುಚ್ಚಾಕ್ತಾ ಇದ್ರು. ಹಾಗಾಗಿ ಇವತ್ತು ಯಾರ್ಯಾರಿಗೆ ಇಡಿ ತನಿಖೆ ಕರೀತಾ ಇದ್ದಾರೆ ಎಲ್ಲವೂ ಕೂಡ ನ್ಯಾಯಬದ್ಧವಾಗಿ ಆಗ್ತದೆ. ಯಾರು ತಪ್ಪಿತಸ್ಥರಿದ್ದಾರೆ ಶಿಕ್ಷೆ ಆಗ್ಲೇಬೇಕು. ನೋಡೋಣ ಬರೋದ್ರಲ್ಲಿ ಯಾವ್ದು ಕೆಲಸ ಆಗ್ತದೆ. ನೋಡಿ, ಬಿಜೆಪಿ ಸರ್ಕಾರ ಇದ್ದಾಗ ತಮ್ಮ ಶ್ರೀಮತಿಯವರಿಗೆ ನಿವೇಶನ ಸಿಕ್ಕಿದೆ ಅಂತಕ್ಕಂಥ ಸತ್ಯ. ಆದರೆ ಒಬ್ಬ ಮಾಜಿ ಮುಖ್ಯಮಂತ್ರಿಗಳು ವಿರೋಧ ಪಕ್ಷದ ನಾಯಕರ ಸಂದರ್ಭದಲ್ಲಿ ಇವತ್ತು ಎಲ್ಲೋ 3 ಎಕರೆ 16 ಗುಂಟೆ ಅದಕ್ಕೆ ಬೆಲೆ ಎಷ್ಟು ಬಾಳ್ತದೆ ಅಂತ ಹೇಳಿದ್ರೆ ಕೇವಲ ಅವತ್ತಿನ ಸಂದರ್ಭದಲ್ಲಿ 1 ಕೋಟಿ 2 ಕೋಟಿ ಬೆಲೆ ಬಾಳ್ತಾ ಇತ್ತು. ಆದ್ರೆ ಇವತ್ತಿನ ಕಾಲಘಟ್ಟದಲ್ಲಿ ಹೇಳೋದಾದ್ರೆ 5 ರಿಂದ 6 ಕೋಟಿ ಬೆಲೆ ಬಾಳ್ತದೆ. ಆದ್ರೆ ಇವ್ರಿಗೆ ನಿವೇಶನ ಸಿಕ್ಕಿದೆ, ಇವತ್ತಿನ ಬೆಲೆ ಇವತ್ತು ಸುಮಾರು 25 ರಿಂದ 30 ಕೋಟಿ. ಮಾಜಿ ಮುಖ್ಯಮಂತ್ರಿಗಳು ಅವತ್ತು 2020ರಲ್ಲಿ ಇವರು ಮಾಜಿ ಮುಖ್ಯಮಂತ್ರಿಗಳು ತಮ್ಮ ಧರ್ಮ ಪತ್ನಿಗೆ ಎಲ್ಲೋ ಆಗಿರ್ತಕ್ಕಂಥ ನಿವೇಶನ ಇವತ್ತು ನೆಲಮಂಗಲದಲ್ಲಿ ಕೊಡ್ತಕ್ಕಂಥ ನಿವೇಶನ ತಗೊಂಡ್ಬಂದು ಕೋರಮಂಗಲ ಜಯನಗರದಲ್ಲಿ ಬೆಂಗಳೂರಲ್ಲಿ ಕೊಟ್ಟರೆ ಬಹಳ ಸಂತೋಷದಿಂದ ತೆಗೆದುಕೊಂಡಿದ್ದಾರೆ ಅಂತ ಹೇಳಿದ್ರೆ ಒಬ್ರು ಮಾಜಿ ಮುಖ್ಯಮಂತ್ರಿಗಳಿಗೆ ಅದ್ರ ಬಗ್ಗೆ ಮಾಹಿತಿ ಇರಲಿಲ್ವ? ಹಾಗಾದ್ರೆ ಗೊತ್ತಿದ್ದು ಕೂಡ ಕಣ್ಣು ಮುಚ್ಕೊಂಡು ಕೂತ್ಕೊಂಡಿದ್ದಾರೆ, ಲಾಭವನ್ನ ಪಡೆದುಕೊಂಡಿದ್ದಾರೆ. ಇವೆಲ್ಲವನ್ನು ಕೂಡ ನಾವು ಸದನದಲ್ಲಿ ಪ್ರಸ್ತಾಪ ಮಾಡ್ತೇವೆ.